ನಮಸ್ಕಾರ. ದಿನದಲ್ಲಿ ನಡೆದಿರುವ ಅಗ್ರ ಸುದ್ದಿಯ ಸಮಗ್ರ ಮಾಹಿತಿಯನ್ನು ಕೊಡುವಂತಹ ಸೂಪರ್ ಪ್ರೈಮ್ ಅಟ್ 9ಗೆ ಸ್ವಾಗತ. ನಾನು ನವಿತಾ ಅಜಯ್. ಏನೆಲ್ಲ ಪ್ರಮುಖ ವಿದ್ಯಮಾನಗಳು ನಡೆದಿದೆ ನೋಡ್ತಾ ಹೋಗೋಣ. ಭಾರತದ ನೆಮ್ಮದಿಗೆ ಕಿಚ್ಚಿಟ್ಟಿದೆ ಮಧ್ಯಪ್ರಾಚ್ಯ ಯುದ್ಧ. ಭಾರತದಲ್ಲಿ ಒಂದೇ ದಿನ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಸರಾಸರಿ ₹1,000 ಹೆಚ್ಚಳವಾಗಿದೆ. ಹೋಟೆಲ್ ಆಹಾರ ದುಬಾರಿಯಾಗಿದೆ. ರಾಜಕೀಯವೂ ಜೋರಾಗಿದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಸಂಚಲನ ಮೂಡಿಸಿದೆ ಖರ್ಗೆ ಹೇಳಿಕೆ. ನಿನ್ನೆ ಬದಲಾವಣೆ ಸದ್ಯಕ್ಕಿಲ್ಲ ಅಂತ ಹೇಳಿ ಇವತ್ತು ಬದಲಾವಣೆಯ ಮಾತಿಗೆ ಮರುಜೀವ ಕೊಟ್ಟಿದ್ದಾರೆ. ಹೈಕಮಾಂಡ್ ಕೊಟ್ಟ ಪ್ರಸಾದ ಸ್ವೀಕರಿಸ್ತೀನಿ ಅಂದಿದ್ದಾರೆ ಡಿಕೆ ಶಿವಕುಮಾರ್. ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿಗಾಗಿ 600 ಕೋಟಿ ಘೋಷಿಸಿದೆ ರಾಜ್ಯ ಸರ್ಕಾರ. ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ಬಿಜೆಪಿ ನಾಯಕರು. ಹಿಂದೂಗಳಿಗೆ ಅನ್ಯಾಯ ಅಪಮಾನ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕೋಲ್ಕತ್ತಾದಲ್ಲೇ ಸ್ಟ್ರಾಂಗ್ ರೂಮ್ ಓಪನ್ ಮಾಡಿದ್ದಾರೆ ಅಂತ ಟಿಎಂಸಿ ಪ್ರತಿಭಟನೆ ಮಾಡಿದೆ. 15 ಬೂತ್ಗಳಲ್ಲಿ ನಾಳೆ ಮರು ಮತದಾನ ನಡೆಯುತ್ತಿದೆ. ತಮಿಳುನಾಡಿನ ಶ್ರೀರಂಗಂನಲ್ಲಿ ಟಿವಿಕೆ ಕಚೇರಿಗೆ ಬೆಂಕಿ ಇಟ್ಟಿದ್ದಾರೆ ದುಷ್ಕರ್ಮಿಗಳು. ಮಧ್ಯಪ್ರದೇಶದ ಜಬಲ್ಪುರದ ಬಾರ್ಗಿ ಡ್ಯಾಂನಲ್ಲಿ ಕ್ರೂಸ್ ಅಪಘಾತಕ್ಕೀಡಾಗಿದೆ. ದುರಂತಕ್ಕೆ 9 ಜನ ದುರ್ಮರಣ ಹೊಂದಿದ್ದಾರೆ. ದೇಶದ ಚಿತ್ತ ಕಲಕಿದೆ. ಮಗು ತಾಯಿಯನ್ನು ತಬ್ಬಿ ಪ್ರಾಣ ಬಿಟ್ಟಿರೋ ದೃಶ್ಯ. ಮಧ್ಯಪ್ರಾಚ್ಯ ಸಂಘರ್ಷದ ಪರಿಣಾಮ ಇದುವರೆಗೆ ಭಾರತಕ್ಕೆ ಅಷ್ಟೇನು ತಟ್ಟಿರಲಿಲ್ಲ. ಆದರೆ ಕೇಂದ್ರ ಸರ್ಕಾರ ಈಗ ಕೈಗೊಂಡಿರೋ ನಿರ್ಧಾರ ಜನರನ್ನ ಬಾಣಲೆಯಿಂದ ಬೆಂಕಿಗೆ ಬೀಳುವಂತೆ ಮಾಡಿದೆ. ಇದು ಅಂತಿಂತಹ ಬಿಸಿ ಅಲ್ಲ, ಬೆಲೆ ಏರಿಕೆಯ ಬಾಂಬ್ ಜನರ ಮೇಲೆ ದೊಪ್ಪನೆ ಬಿದ್ದಿದೆ. ಇದು ನೇರವಾಗಿ ಜನಸಾಮಾನ್ಯರಿಗೆ ತಟ್ಟುವಂತೆ ಮಾಡಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಹೆಚ್ಚಾಗಿದೆ. ಸಿಲಿಂಡರ್ ಸಿಗದೆ ಹಲವು ಹೋಟೆಲ್ಗಳು ಆಲ್ರೆಡಿ ಬಂದ್ ಆಗಿದೆ. ಈ ಮಧ್ಯೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯನ್ನ ಒಂದೇ ಬಾರಿಗೆ ಬರೋಬ್ಬರಿ ₹991 ಹೆಚ್ಚಳ ಮಾಡಲಾಗಿದೆ. ಈ ಮೂಲಕ ಈಗ ಒಂದು ಸಿಲಿಂಡರ್ನ ಬೆಲೆ ₹3,153ಕ್ಕೆ ಏರಿಕೆಯಾಗಿದೆ. ಆದರೆ ಅಡುಗೆ ಅನಿಲದ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಹಾಗಾದ್ರೆ 19 ಕೆಜಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಹಿಂದೆ ಇದ್ದಿದ್ದೆಷ್ಟು? ₹991 ಹೆಚ್ಚಳದಿಂದ ಈಗ ಎಷ್ಟಾಗಿದೆ? ಬೆಂಗಳೂರು, ಚೆನ್ನೈ ಸೇರಿದಂತೆ ದೇಶದ ಅನೇಕ ನಗರಗಳಲ್ಲಿ ಸಿಲಿಂಡರ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಈಗ ಸಿಲಿಂಡರ್ ಅಂತೂ ಸುಡ್ತಾ ಇದೆ. ನಾವು ಈ ಹಿಂದಿನ ನಗರಗಳಲ್ಲಿ ಹಳೆ ದರ ಎಷ್ಟಿತ್ತು, ಹೊಸ ದರ ಎಷ್ಟಾಗಿದೆ ಈ ನಗರಗಳಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ ಬೆಂಗಳೂರಲ್ಲೇ ತೆಗೆದುಕೊಳ್ಳೋಣ. ಹಳೆ ದರ ₹2,162 ಇತ್ತು. ಇದೀಗ ₹991 ಹೆಚ್ಚಳ ಆಗುವುದರ ಮೂಲಕ ಹೊಸ ದರ ₹3,153ಗೆ ಏರಿಕೆಯಾಗಿದೆ. ಅದೇ ರೀತಿಯಾಗಿ ಮತ್ತೊಂದು ನಗರ ಚೆನ್ನೈನಲ್ಲಿ ಹಳೆ ದರ ₹2,246.50 ಇತ್ತು. ಅಲ್ಲಿ ₹993 ಜಾಸ್ತಿ ಆಗಿದೆ. ಇದೀಗ ಹೊಸ ದರ ₹3,237.50 ಆಗಿದೆ. ಇನ್ನು ಮುಂಬೈನಲ್ಲಿ ₹993 ಹೆಚ್ಚಳ ಆಗಿ ಹಳೆ ದರ ₹2,031 ಇತ್ತು. ಇದೀಗ ಹೊಸ ದರ ₹3,024ಕ್ಕೆ ಏರಿಕೆಯಾಗಿದೆ. ನವದೆಹಲಿಯಲ್ಲಿ ₹993 ಜಾಸ್ತಿ ಆಗಿದೆ. ಹಳೆ ದರ ಇದ್ದಿದ್ದು ₹2,078.50 ಆದರೆ ಇದೀಗ ಹೊಸ ದರದಲ್ಲಿ ₹3,071.50ಗೆ ಏರಿಕೆಯಾಗಿದೆ. ಇನ್ನು ಕೋಲ್ಕತ್ತಾದಲ್ಲಿ ₹2,208 ಇತ್ತು ಹಳೆ ದರ. ಇದೀಗ ₹994 ಅಲ್ಲಿ ಏರಿಕೆಯಾಗಿದೆ. ಈ ಮೂಲಕ ₹3,202ಗೆ ಏರಿಕೆ ಆದಂತಾಗಿದೆ. ಒಂದೇ ವರ್ಷದಲ್ಲಿ, ಅದರಲ್ಲೂ 3 ತಿಂಗಳಲ್ಲಿ ದೇಶದಲ್ಲಿ ಬರೋಬ್ಬರಿ 3 ಬಾರಿ ಸಿಲಿಂಡರ್ ಬೆಲೆ ಹೆಚ್ಚಳ ಮಾಡಲಾಗಿದೆ. ಹಾಗಾದ್ರೆ ಯಾವ್ಯಾವಾಗ, ಎಷ್ಟೆಷ್ಟು ಪ್ರಮಾಣದಲ್ಲಿ, ಎಷ್ಟು ಬೆಲೆ ಹೆಚ್ಚಳ ಮಾಡಲಾಗಿದೆ ಅನ್ನೋದನ್ನ ನೋಡಿದ್ರೇನೆ ಹೋಟೆಲ್ ಮಾಲೀಕರು ಆತಂಕದಲ್ಲಿ ಯಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಕಳೆದ ಬಾರಿ ಮಾರ್ಚ್ನಲ್ಲಿ ₹144 ಏರಿಕೆ ಮಾಡಲಾಗಿತ್ತು. ಅದೇ ರೀತಿಯಾಗಿ ಏಪ್ರಿಲ್ನಲ್ಲಿ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ದರ ಏರಿಕೆ ಮಾಡಲಾಗಿತ್ತಲ್ಲ, ₹190 ಏರಿಕೆ ಮಾಡಲಾಗಿತ್ತು. ಆಯ್ತಪ್ಪ, ₹144 ₹190 ಏರಿಕೆ ಮಾಡಿದ್ರು ಅಂತ ಹೇಳಿ ಅದರಲ್ಲೇ ಸಿಲಿಂಡರ್ಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದ್ರು. ಆದರೆ ಬರೋಬ್ಬರಿ ₹991 ಏರಿಕೆ ಆಗಿರೋದು ಮೇ. ಇವತ್ತಿನ ದಿನ ₹991 ಏರಿಕೆ ಮಾಡುವುದರ ಮೂಲಕ ಇದೀಗ ಎಲ್ಲರ ಮೇಲೂ ಕೂಡ ಈ ಒಂದು ಬರೆ ಎಳೆದಂತಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ದರ ಹೆಚ್ಚಳದಿಂದ ಹೋಟೆಲ್ ಉದ್ಯಮದಲ್ಲಿ ಅಲ್ಲೋಲ ಕಲ್ಲೋಲವೇ ಆಗಿ ಹೋಗ್ತಿದೆ. ಬೆಲೆ ಹೆಚ್ಚಳ ಮಾಡದೆ ವಿಧಿ ಇಲ್ಲ. ಬೆಲೆ ಹೆಚ್ಚಿಸಿದ್ರೆ ಗ್ರಾಹಕರು ಬರಲ್ಲ. ಹೀಗಾಗಿ ಸದ್ಯದ ಸಿಲಿಂಡರ್ ಬೆಲೆಯ ಹೆಚ್ಚಳ ಇದೆಯಲ್ಲ, ಇದು ಹೋಟೆಲ್ ಉದ್ಯಮಗಳಿಗೆ ದಿಗ್ಭ್ರಾಂತಿಯನ್ನೇ ಮೂಡಿಸಿಬಿಟ್ಟಿದೆ.
ಹೋಟೆಲ್ ಉದ್ಯಮಿಗಳು ಈಗ ಸಾಕಷ್ಟು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಅಂತಹ ಸಂಕಷ್ಟ ಏನಪ್ಪಾ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನ ಮಾಲೀಕರು ಎದುರಿಸ್ತಾ ಇದ್ದಾರೆ. ಈ ಬೆಲೆ ಏರಿಕೆ ಹೋಟೆಲ್ ಮಾಲೀಕರಿಗೆ ಶಾಕ್ ಅನ್ನ ಕೊಟ್ಟಿದೆ. ಹೋಟೆಲ್ಗಳಿಗೆ ಅಗತ್ಯಕ್ಕೆ ತಕ್ಕಷ್ಟು ಪೂರೈಕೆ ಆಗ್ತಾ ಇಲ್ಲ ಸಿಲಿಂಡರ್. ಕೆಲ ಹೋಟೆಲ್ಗಳು ಆಲ್ರೆಡಿ ಬಂದಾಗಿರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಇದೀಗ ದಿಢೀರ್ ಅಂತ ಹೇಳಿ ಬೆಲೆ ಏರಿಕೆ ಆಗಿದೆ. ಈ ಬೆಲೆ ಏರಿಕೆಯಿಂದ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಹೋಟೆಲ್ ಮಾಲೀಕರಿಗೆ. ಸಿಲಿಂಡರ್ ಅನ್ನೇ ಅವಲಂಬನೆ ಮಾಡಿಕೊಂಡಂತಹ ಉದ್ಯಮಗಳಿಗೆ ಇದು ಭಾರಿ ಹೊಡೆತವನ್ನ ಕೊಟ್ಟಿದೆ, ನಷ್ಟವನ್ನ ಉಂಟು ಮಾಡಿದೆ. ಈಗ ಹೋಟೆಲ್ ಉದ್ಯಮಿಗಳು ಕೇಳ್ತಿದ್ದಾರೆ, ನಾವು ಹೋಟೆಲ್ಗಳನ್ನು ಹೇಗೆ ನಡೆಸೋದು ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕಾರಣ ಒಂದಷ್ಟು ಜನ ಕಾಳಸಂತೆಯಲ್ಲಿ ತೆಗೆದುಕೊಳ್ತಾ ಇದ್ರು. ಆದ್ರೆ ಕಾಳಸಂತೆಯಲ್ಲೂ ದುಬಾರಿ ಆಗುವಂತಹ ಭಯ ಇದೀಗ ಹೋಟೆಲ್ ಉದ್ಯಮದವರನ್ನ ಕಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇದೀಗ ಇವರು ನಮ್ಮ ಮೇಲೆ ಈ ಹೊರೆ ಹಾಕಿದ್ದಾರೆ, ನಾವ್ ಏನ್ ಮಾಡೋದು ಅಂತ ಹೇಳಿ ಅವರು ಗ್ರಾಹಕರ ತಲೆ ಮೇಲೆ ಈ ದರವನ್ನ ಹೆಚ್ಚಳ ಮಾಡಿ ಅದನ್ನ ಅವರು ಗ್ರಾಹಕರ ಮೇಲೆ ಹಾಕುವ ಅನಿವಾರ್ಯತೆ ಕೂಡ ಉಂಟು ಆಗಿದೆ. ಇನ್ನು ಹೋಟೆಲ್ಗಳ ಮಾಲೀಕರದ್ದು ಗ್ಯಾಸ್ ಗಂಡಾಂತರದಿಂದ ನೊಂದು ಹೋಗಿದ್ದಾರೆ. ಸಾಕಷ್ಟು ರೀತಿಯಾಗಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ನಾವು ಹೋಟೆಲ್ ದರವನ್ನ ಏರಿಕೆ ಮಾಡಲೇಬೇಕು ಅಂತ ಹೇಳಿದ್ದಾರೆ. 1844 ರೂಪಾಯಿ ಇತ್ತು, ಹಂತ ಹಂತವಾಗಿ ಏರಿಸಿ ಈಗ 3152 ರೂಪಾಯಿ ತಂದಿದ್ದಾರೆ. ಹೋಟೆಲ್ ಮಾಲೀಕರಿಗೆ ಮಾತ್ರ ಅಲ್ಲ, ನಮ್ಮ ನೆಚ್ಚಿನ ಗ್ರಾಹಕರಿಗೂ ತೊಂದರೆ ಆಗ್ತದೆ. ಹೋಟೆಲ್ನಲ್ಲಿ ತಿಂಡಿ ತಿನಿಸುಗಳು, ಊಟದ ಬೆಲೆ ಅನಿವಾರ್ಯವಾಗಿ ಏರಿಕೆ ಆಗಲಿದೆ. ಏಕಾಏಕಿ ಸರ್ಕಾರ, ಕೇಂದ್ರ ಸರ್ಕಾರ ಬಹಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ಹೋಟ್ಲು ಉದ್ಯಮಗಳು ಕೂಡ ಈ ಬೆಲೆ ಏರಿಕೆಯಿಂದ ಯಥಾಸ್ಥಿತಿ ಬೆಲೆಗಳಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಕೆಲವರು ನೀವೆಲ್ಲ ಗೊತ್ತಿದ್ದರಿಂದ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 65-70 ಅಂದ್ರೆ ಓಕೆ. ಇದನ್ನ ಮತ್ತೆ ಈ ತರ ಬಂದಾಗ ಮತ್ತೆ 80-90 ಮಾಡಿದ್ರೆ ಯಾರು ಬರಲ್ಲ. ಎಷ್ಟೋ ಜನ ಈಗ ಸಣ್ಣ ಸಣ್ಣ ಅಂಗಡಿಗಳೆಲ್ಲ ಬಂದಾಗ್ಬಿಟ್ಟಿದೆ. ಸಣ್ಣ ಬಿಸಿ ಬಿಸಿ ತಿಂಡಿ ತಯಾರು ಮಾಡ್ತೀವಲ್ಲ, ಬಿಸಿ ಬಿಸಿ ಬರವಿದ್ದಂಗೆ ಆಗಿದೆ ನಮಗೆಲ್ಲ. ಹೋಟೆಲ್ ಮಾಲೀಕರು ಹೇಳ್ತಾ ಇದ್ರಲ್ಲ, ನಾವು ಈ ರೀತಿಯಾಗಿ ಗ್ರಾಹಕರಿಗೆ ನಾವು ದರವನ್ನ ಏರಿಕೆ ಮಾಡಿದ್ರೆ ಅವರು ಬರೋದೇ ಇಲ್ಲ ಅಂತ ಹೇಳಿ. ಸೊ ಹೋಟೆಲ್ಗಳಲ್ಲಿ ಈಗ ದರ ಏರಿಕೆ ಮಾಡ್ತಾರೆ. ಊಟ, ತಿಂಡಿ, ಕಾಫಿ, ಟೀ ಬೆಲೆ ಹೆಚ್ಚಳ ಮಾಡದೆ ಅವರಿಗೆ ಬೇರೆ ದಾರಿ ಇಲ್ಲ, ಇದು ಅನಿವಾರ್ಯ. ಹೀಗಾಗಿ ಹೋಟೆಲ್ ಮಾಲೀಕರು ಒಂದು ನಿರ್ಧಾರ ಮಾಡಿದ್ದಾರೆ. 15% ದರ ಏರಿಕೆ ಮಾಡೋಣ ಅಂತ ಹೇಳಿ ಹೋಟೆಲ್ ಮಾಲೀಕರು ನಿರ್ಧಾರ ಮಾಡಿದ್ದಾರೆ. ಹಾಗಾದ್ರೆ ಯಾವ್ಯಾವ ಆಹಾರದ ಬೆಲೆ ಎಷ್ಟು ಹೆಚ್ಚಳ ಆಗಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ನಾವು ನೋಡ್ತಾ ಹೋಗೋದಾದ್ರೆ, ಹೋಟೆಲ್ನ ಫುಡ್ ದುಬಾರಿ ಆಗ್ತಾ ಇದೆ. ಟೀ, ಕಾಫಿ ಕುಡಿಯೋರು ಇನ್ನು ಮುಂದೆ ನೀವು 2 ರಿಂದ 5 ರೂಪಾಯಿ ಜಾಸ್ತಿ ಕೊಡಲೇಬೇಕು. ಕಾರಣ ಹೋಟೆಲ್ ಮಾಲೀಕರು ಹೋಟೆಲ್ಗಳಲ್ಲಿ ಇನ್ನು ಮುಂದೆ ಕಾಫಿ, ಟೀಯ ದರವೂ ಕೂಡ ಏರಿಕೆಯಾಗುತ್ತೆ. ತಿಂಡಿಯ ಬೆಲೆ 5 ರಿಂದ 10 ರೂಪಾಯಿ ಏರಿಕೆ ಆಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಕಾರಣ 15% ನಾವು ಊಟ ತಿಂಡಿಯ ದರವನ್ನ ಜಾಸ್ತಿ ಮಾಡ್ತೀವಿ ಅಂತ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಇನ್ನು ಊಟದ ಬೆಲೆಯಲ್ಲೂ ಅಷ್ಟೇ, ನೀವೇನಾದ್ರೂ 60 ರೂಪಾಯಿ ಇತ್ತು ಅಥವಾ 50 ರೂಪಾಯಿ ಇತ್ತು ಅಂತ ಹೇಳಿದ್ರೆ 50 ಇದ್ರೆ 70 ಆಗುತ್ತೆ, 60 ಇದ್ರೆ 80 ರೂಪಾಯಿಯನ್ನು ಕೊಟ್ಟು ಊಟ ಮಾಡಬೇಕು. ಅದೇ ರೀತಿಯಾಗಿ ಒಂದು ಪ್ಲೇಟ್ ಪೂರಿ 100 ರೂಪಾಯಿವರೆಗೂ ಜಾಸ್ತಿ ಆಗುವಂತಹ ಚಾನ್ಸಸ್ ಇದೆ. ಒಂದು ಪ್ಲೇಟ್ ದೋಸೆಯ ಬೆಲೆ 90 ರೂಪಾಯಿವರೆಗೂ ಆಗುವಂತಹ ಸಾಧ್ಯತೆ ಇದೆ. ಇವೆಲ್ಲವೂ ಕೂಡ ಇನ್ನು ಮುಂದೆ ಗ್ರಾಹಕರು ಭರಿಸಲೇಬೇಕಾಗುತ್ತೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ನೇರವಾಗಿ ಗ್ರಾಹಕರ ಮೇಲೆ ಬಿದ್ದಿದೆ. ಹಾಗಾಗಿ ಗ್ರಾಹಕರಿಗೆ ಕೂಡ ಈಗ ಆತಂಕ ಇದ್ದೇ ಇದೆ. 991 ರೂಪಾಯಿ ಗ್ಯಾಸಿಗೆ ಇವತ್ತು ಜಾಸ್ತಿ ಆಗಿದೆ 1ನೇ ತಾರೀಕಿನಿಂದ. ಈಗ ಬೆಂಗಳೂರಿನಲ್ಲಿ ತುಂಬ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಈ ಒಂದು ಐಟಮಿಗೂ ರೇಟ್ ಜಾಸ್ತಿ ಮಾಡ್ತಾನೆ ಇದ್ದಾರೆ. ತರಕಾರಿ ರೇಟ್ ಜಾಸ್ತಿ, ಪ್ರತಿಯೊಂದು ಐಟಮ್ ಜಾಸ್ತಿ ಆಗಿದೆ. ಇದನ್ನು ನಾವು ಅನಿವಾರ್ಯ ಕಾರಣದಿಂದ ನಾವು ರೇಟ್ ಜಾಸ್ತಿ ಮಾಡಲೇಬೇಕಾಗುತ್ತೆ. ದುಬಾರಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈ ಪ್ರತಿದಿನ ನಾವು ಓಡಾಡೋದು, ನಾವು ಏನ್ ಸಂಪಾದನೆ ಮಾಡ್ತಿದೀವಿ ದುಡ್ಡು, ಅದನ್ನ ಬರೀ ತಿನ್ನೋದಕ್ಕೆ ಕುಡಿಯೋದಕ್ಕೇನೆ ಖರ್ಚಾಗ್ತಾ ಇದೆ. ಮತ್ತೆ ನಾವು ಉಳಿಸಿ ನಾವು ನಮ್ಮ ಜೀವನ ಹೇಗ್ ಸಾಧಿಸ್ಬೇಕು, ಹೇಗ್ ನಡೆಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದು ಊಟ ಇಲ್ಲಿ ಅಂದ್ರೆ ಅದು ಹೊಟ್ಟೆ ತುಂಬಲ್ಲ, 110 ರೂಪಾಯಿ. ಹೀಗಿರುವಾಗ ನಾವು ಜೀವನ ಮಾಡೋದು ಹೇಗೆ, ಬದುಕು ಹೇಗೆ ಸಾಗಿಸ್ಬೇಕು? ಯಾಕಂದ್ರೆ ನಾವು ಬೆಳಗಿಂದ ಸಂಜೆ ತನಕ ಕೂಲಿ ಮಾಡಿದ್ರೆ ನಮಗೆ ಸಿಗ್ತಕ್ಕಂಥದ್ದು 400 ರಿಂದ 500 ರೂಪಾಯಿ ಸಿಗ್ಬೋದು. ಒಂದರ ಬೆಲೆ ಏರಿಕೆ ಮಾಡಿದ್ರೆ ಅದರ ಲಿಂಕ್ ಆಗಿ ಅದು ಎಲ್ಲದರ ಮೇಲೂ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಈಗಾಗಲೇ ಗ್ರಾಹಕರು ಹೇಳಿದ ಮಾತನ್ನ ಕೇಳಿದ್ವಿ. ಕೇವಲ ಕಮರ್ಷಿಯಲ್ ಗ್ಯಾಸ್ ಮಾತ್ರ ಅಲ್ಲ, ಆಟೋ, LPG ದರವನ್ನೂ ಕೂಡ ಕೇಂದ್ರ ಸರ್ಕಾರ ಹೆಚ್ಚಳ ಮಾಡಿದೆ. ಪ್ರತಿ ಕೆಜಿಗೆ 5 ರೂಪಾಯಿ 73 ಪೈಸೆ ಏರಿಕೆ ಮಾಡಿದ್ದು ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯುದ್ಧ ಆರಂಭವಾದಾಗಿನಿಂದ ಗ್ಯಾಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದ ಜನರಿಗೆ ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇನ್ನು ಆಟೋ ಚಾಲಕರ ಗೋಳಂತೂ ನೋಡೋದಿಕ್ಕೆ ಆಗ್ತಾ ಇಲ್ಲ. ನಾವು ಆಟೋ ಓಡಿಸೋದು ಹೇಗೆ, ಜೀವನ ನಡೆಸೋದು ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅದು ಕರೆಂಟ್ ಅಲ್ಲಿ ಯೂಸ್ ಮಾಡಿ, ಕರೆಂಟ್ ಮಾಡಿ ಅಂತ ಹೇಳ್ತಾ ಇದಾರೆ. ಮಾಡಕ್ಕೆ ನಮ್ಗೆ ಸಬ್ಸಿಡಿ ತರ ಏನಾದ್ರು ಕೊಡ್ಬೇಕಲ್ವಾ? ಇಲ್ಲ, ಎಲೆಕ್ಟ್ರಿಕ್ ಮಾಡೋದಕ್ಕೆ ಕನ್ವರ್ಟ್ ಮಾಡ್ಕೊಡ್ಬೇಕು. ಅವರು ಮಾಡ್ಕೊಡಲ್ಲ ಅಂದ್ರೆ ಹೇಗಾಗುತ್ತೆ? ಯಾರು ಕೇಳ್ತಾರೆ ಇದನ್ನ? ಆಟೋದವ್ರ ಕಷ್ಟ ಯಾರು ಕೇಳ್ತಾರೆ? ಯಾರು ಕೇಳ್ತಾ ಇಲ್ಲ.
ಅದೇ ಆಟೋ ನಿಲ್ಲಿಸ್ಬಿಟ್ಟು ನನ್ನ ಮನೆಯಲ್ಲಿ ನಾವು ಬೀದಿನಲ್ಲಿ ಇರಬೇಕು. ಅದು ನಮ್ಮ ಫ್ಯಾಮಿಲಿ 1000 ರೂಪಾಯಿ ದುಡಿದ್ರೆ 800 ರೂಪಾಯಿ ಗ್ಯಾಸ್ಗೆ ಹೋಗ್ಬಿಡುತ್ತೆ. 200 ರೂಪಾಯಿ ಕೊಂಡು ಏನು ಜೀವನ ಮಾಡಬೇಕು ನಾವು? 2-3 ಪ್ಯಾಕೆಟ್ 4 ಪ್ಯಾಕೆಟ್ ಬರಲ್ಲ ಸರ್. 1 ಲೀಟ್ರ್ ತೊಗೊಂಡ್ರು 80 ರೂಪಾಯಿ ಹೋಗ್ಬಿಡುತ್ತೆ ಸರ್. ಆ ಥರ ದುಡಿಬೇಕು ನಾವು. ಪೂರ್ತಿ ದಿನ ಓಡಾಡೋದು ನಾವು. ಅರ್ಧ ದಿನ ಪೆಟ್ರೋಲ್ ಬ್ಯಾಂಕ್ನಲ್ಲಿನೇ ಹೋಗ್ಬಿಡುತ್ತೆ. ಜನ ಹೇಳ್ತಾ ಇದ್ದಾರೆ ನಮ್ಮ ಜೀವನ ಬೀದಿಗೆ ಬಿದ್ದಿದೆ, ನಾವಿನ್ನು ಬೀದಿಲೇ ಇರಬೇಕಾದಂತಹ ಪರಿಸ್ಥಿತಿ ಇದೆ ಅಂತ ಹೇಳಿ. ಆದ್ರೆ ಇದು ಕೂಡ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣ ಆಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯೆ ಜಿದ್ದಾಜಿದ್ದಿ ಈಗಾಗಲೇ ನಡೀತಾ ಇದೆ. ಕೇಂದ್ರ ಸರ್ಕಾರದ ವಿದೇಶಾಂಗ ನೀತಿಯ ವೈಫಲ್ಯ, ಮೋದಿ ಸರ್ಕಾರದ ನಿರ್ಲಕ್ಷ್ಯ ಗ್ಯಾಸ್ ದರ ಹೆಚ್ಚಳಕ್ಕೆ ಕಾರಣ ಆಗಿದೆ ಅಂತ ಕಾಂಗ್ರೆಸ್ ನಾಯಕರು ಕುಟುಕಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ ಇಡೀ ವಿಶ್ವಕ್ಕೆ ಸಮಸ್ಯೆ ತಂದಿದೆ, ಭಾರತಕ್ಕೆ ಮಾತ್ರ ಅಲ್ಲ ಅಂತ ಬಿಜೆಪಿಯ ನಾಯಕರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ನಾವು ಮೊದಲೇ ಎಚ್ಚರಿಸಿದ್ದಂತೆ ವಿಧಾನಸಭಾ ಚುನಾವಣೆಗಳು ಮುಗಿದ ಕ್ಷಣ ನರೇಂದ್ರ ಮೋದಿ ಸರ್ಕಾರವು ಮತ್ತೆ ಬೆಲೆಗಳನ್ನು ಹೆಚ್ಚಿಸಿದೆ. ಕೇವಲ 4 ತಿಂಗಳಲ್ಲಿ ಮೋದಿ ಸರ್ಕಾರವು ವಾಣಿಜ್ಯ LPG ಸಿಲಿಂಡರ್ ಬೆಲೆಯನ್ನು 6 ಬಾರಿ ಹೆಚ್ಚಿಸಿದೆ. ಒಟ್ಟು ಹೊರೆಯನ್ನ 1518 ರೂಪಾಯಿಯಷ್ಟು ಹೆಚ್ಚಿಸಿದೆ. ಇದು ಆಡಳಿತವಲ್ಲ, ಇದು ಸಂಘಟಿತ ಲೂಟಿ. ಪ್ರತಿ ಬಾರಿ ಜಾಗತಿಕ ಪರಿಸ್ಥಿತಿಗಳು ಬದಲಾದಾಗ ಭಾರತೀಯ ನಾಗರಿಕರನ್ನ ರಕ್ಷಿಸುವ ಬದಲು ಮೋದಿ ಅವರ ಮೇಲೇ ಹೊರೆಯನ್ನ ವರ್ಗಾಯಿಸುತ್ತಾರೆ. ಮೋದಿಯವರ ಪ್ರಚಾರ ಪ್ರಿಯತೆ, ಟೊಳ್ಳಾದ ವಿದೇಶಾಂಗ ನೀತಿ ನಮ್ಮ ಆರ್ಥಿಕತೆಯನ್ನು ರಕ್ಷಿಸಲು ವಿಫಲವಾಗಿದೆ ಮತ್ತು ಈಗ ಸಾಮಾನ್ಯ ಭಾರತೀಯರು ಅದಕ್ಕೆ ಬೆಲೆ ತೆರಬೇಕಾಗಿದೆ. ಚುನಾವಣೆ ಸಮಯದಲ್ಲಿ ಜನರನ್ನ ದಾರಿ ತಪ್ಪಿಸುವುದು ಮತ್ತು ನಂತರ ಅವರ ಮೇಲೆ ಹೊರೆ ಹಾಕುವುದು ಮೋದಿ ಮಾದರಿ. ಇದು ರಾಜಕೀಯ ಮಾಡುವಂತಹ ವಿಚಾರ ಅಂತೂ ಖಂಡಿತ ಅಲ್ಲ. ಆದ್ರೂ ಕೂಡ ನಮ್ಮ ರಾಜಕೀಯ ನಾಯಕರು ಈ ವಿಚಾರದಲ್ಲೂ ಕೂಡ ವಾಕ್ಸಮರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ವಾಕ್ಸಮರವೇ ನಡೆದು ಹೋಗಿದೆ. ಕೂಡ ನಾವು ಪಂಡಿತ್ ಜವಾಹರ್ಲಾಲ್ ನೆಹರೂಜಿಯವರ ಒಂದು ವಿದೇಶ ನೀತಿ ಏನಿತ್ತು, ಆ ವಿದೇಶ ನೀತಿಯನ್ನು ಪಾಲನೆ ಮಾಡಿಕೊಂಡೇ ಇರಬೇಕು. ಅಂದಾಗ ಮಾತ್ರ ನಾವು ಬಚಾವ್ ಆಗ್ತೇವೆ. ಇಲ್ಲದ್ರೆ ನಾವು ಯಾರ ಜೊತೆಯಲ್ಲಾದರೂ ಹೊಂದಾಣಿಕೆ ಮಾಡಿಕೊಂಡ್ರೆ ನಮಗೂ ಕೂಡ ತೊಂದರೆ ಆಗ್ತದೆ. ನಮ್ಮ ದೇಶದ ಪ್ರಾಬ್ಲಮ್ ಅಲ್ಲ, ಇಡೀ ಪ್ರಪಂಚದ ಪ್ರಾಬ್ಲಮ್. ಹೆಂಗೆ ಬೇರೆ ದೇಶಗಳಿಗೂ ಈ ಪ್ರಾಬ್ಲಮ್ ಇದೆ, ಎಲ್ಲ ದೇಶಗಳಿಗೂ ಪ್ರಾಬ್ಲಮ್ ಇದೆ. ಪಾಕಿಸ್ತಾನಕ್ಕೂ ಇದೆ, ಬಾಂಗ್ಲಾದೇಶಕ್ಕೂ ಇದೆ, ಎಲ್ಲ ದೇಶಗಳಿಗೂ ಈ ಒಂದು ಸಿಲಿಂಡರ್ ಗ್ಯಾಸು ಮತ್ತು ಪೆಟ್ರೋಲು ಡೀಸೆಲ್ದು ಅಲ್ಲಿಂದಾನೇ ಬರಬೇಕಾಗಿರೋದು. ನಮಗೆ ಮೇಜರ್ 89% ಆ ಭಾಗದಿಂದಾನೇ ನಮಗೆ ಬರಬೇಕು. ಅದರಿಂದ ಇದು ಹೈಕ್ ಆಗಿದೆ. ಮೋದಿಯವರು ನೋಡೋಣ, ಸೂಕ್ತ ಸಂದರ್ಭದಲ್ಲಿ ಯುದ್ಧ ನಿಂತ ತಕ್ಷಣನೇ ಮತ್ತೆ ಇದನ್ನ ಕಡಿಮೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂತ ಅನ್ಸುತ್ತೆ. ಬಡಜನರಿಗೆ ದ್ರೋಹ ಬಗೆದಿದೆ ಬಿಜೆಪಿ ಸರ್ಕಾರ. ಇವತ್ತು ಎಲೆಕ್ಷನ್ ಆಗಲಿ ಅಂತ ಕಾಯ್ಕೊಂಡಿದ್ದು, ವೋಟಿಂಗ್ ಆದ ತಕ್ಷಣ ಇವತ್ತು ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಲಿಕ್ಕೆ ಆದೇಶ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ಹೋಟೆಲ್ಗಳನ್ನ ಮುಚ್ಚುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸೌದೆ ಭಾಗ್ಯ ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರು ಸೌದೆನೂ ತರಕ್ ಬಿಡಲ್ಲ. ಸೊ ಇದು ಸೌದೆ ಕಡಿಮೆ ಮಾಡಬೇಕು ಅಂತೇಳಿ ಎಲ್ಲ ಮೊದಲೆಲ್ಲ ಉಜ್ವಲ ಕೊಡ್ತಾ ಇದೀವಿ ಅಂತೇಳಿ ಅದನ್ನೆಲ್ಲ ಫೋಟೋ ಹಾಕಿಸ್ಕೊಂಡು ಪ್ರಧಾನಮಂತ್ರಿಗಳು ನಡೆಸಿದ್ರು. ಈಗ 1000ಕ್ಕೂ ಹೆಚ್ಚು ರೂಪಾಯಿ ಜಾಸ್ತಿ ಆಗ್ತದೆ ಅಂತಂದ್ರೆ ಹೆಂಗ್ ಬದುಕಬೇಕು? ಇದನ್ನ ಗಮನದಲ್ಲಿ ಇಟ್ಕೊಂಡೇ ನಾವು 5 ಗ್ಯಾರಂಟಿಯನ್ನ ಕೊಟ್ಟಿದ್ವಿ. ಸೊ ಇವತ್ತು ಸುಮಾರು ಎಲ್ಲ ನಮ್ಮ ರಾಜ್ಯದ ಸುಮಾರು 1.5 ಲಕ್ಷ ಜನರಿಗೆ ವಿವಿಧ ರೀತಿಯಲ್ಲಿ 1.5 ಕೋಟಿ ಜನರಿಗೆ ಕುಟುಂಬಗಳಿಗೆ 1 ಕೋಟಿ ಕುಟುಂಬಗಳಿಗೆ ವಿವಿಧ ರೀತಿಯಲ್ಲಿ ಅವ್ರಿಗೆಲ್ಲ ಸಹಾಯ ಮಾಡಂತ ಹೊರಟಿದ್ದೀವಿ. ಈಗ ಮಾಡಿರೋದು ಖಂಡನೀಯ. ನಾವು ಹೋರಾಟವನ್ನ ಮುಂದುವರಿಸ್ತೇವೆ. ನೋಡ್ರಿ, ಜಗತ್ತಿನ ಪರಿಸ್ಥಿತಿ ಏನು ಅಂತೇಳಿ ಎಲ್ಲರೂ ಕೂಡ ಗೊತ್ತಿದೆ. ಅಮೆರಿಕ ಇರಾನ್ ಮಧ್ಯೆ ನಡೀತಾ ಇರ್ತಕ್ಕಂಥ ಯುದ್ಧ, ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದರಲ್ಲೂ ಕೂಡ ಕಾಂಗ್ರೆಸ್ ಅವರು ಮೊಸರಲ್ಲಿ ಕಲ್ಲು ಹೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಅನುಕೂಲ ಆಗೋಲ್ಲ. ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಹಾಗಂತ ಹೇಳಿ ಬೆಲೆ ಏರಿಕೆ ಆಗಿಲ್ವಾ? ಇದರಿಂದ ಜನಸಾಮಾನ್ಯ ಮೇಲೆ ತಟ್ಟೋದಿಲ್ವಾ? ಇದರ ಪರಿಣಾಮ ಆಗೋದೇ ಇಲ್ವಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಆಗತ್ತೆ. ಇದು ಅತ್ಯಂತ ಈಸಿಯಾಗಿ ತೆಗೆದು ಹಾಕುವ ಮಾತೇ ಅಲ್ಲ.
ಇದರ ನಡುವೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕೂಡ ಇದು ದೊಡ್ಡ ಮಟ್ಟದ ವಾಕ್ಸಮರಕ್ಕೂ ಕಾರಣ ಆಗಿದೆ. ಹಾಗಂತ ಹೇಳಿ ಆಯಾ ಪಕ್ಷದ ಒಳಗೆ ಎಲ್ಲವೂ ಸರಿ ಇದೆಯಾ, ಆಂತರಿಕವಾಗಿ ಏನು ಬೆಳವಣಿಗೆಗಳೇ ಇಲ್ವಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಕಾಂಗ್ರೆಸ್ನಲ್ಲೂ ಕೂಡ ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಕ್ಷಣ ಕ್ಷಣಕ್ಕೂ ಸಸ್ಪೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಿದೆ. ಸದ್ಯಕ್ಕೆ ಕುರ್ಚಿ ಬದಲಾವಣೆ ಇಲ್ಲ ಅಂತ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು. ಆದ್ರೆ ಇವತ್ತು ಅದೇ ಖರ್ಗೆ ಹೇಳಿರುವ ಮಾತು ಹೊಸ ಬದಲಾವಣೆಯ ಚರ್ಚೆಗೆ ಮರುಜೀವ ಕೊಟ್ಟಿದೆ. ಹೀಗಾಗಿ ಒಂದಷ್ಟು ಗೊಂದಲವೂ ಕೂಡ ನಿರ್ಮಾಣವಾಗಿದೆ. ಬದಲಾವಣೆ ವಿಚಾರದಲ್ಲಿ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಒಂದು ಮಾತು ಹೇಳಿದ್ರು. ಇವತ್ತು ಖರ್ಗೆ ಹೇಳಿರುವ ಮಾತುಗಳು ಈಗ ಕಾಂಗ್ರೆಸ್ನಲ್ಲಿ ಕುತೂಹಲವನ್ನ ಮೂಡಿಸಿದೆ, ನಿಗೂಢತೆಯನ್ನು ಕೂಡ ಮೂಡಿಸಿದೆ. ಬಟ್ ಈಗ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಈಗಾಗಲೇ ಇಲ್ಲಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬದಲಾವಣೆ ಆಗತಕ್ಕಂಥ ಮಾರ್ಗದಲ್ಲಿ ಏನಾರ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅಥವಾ ನಾವು ಸೇರಿ ನಿರ್ಣಯ ತೆಗೆದುಕೊಳ್ಬೇಕು ಅಂದರೆ ಅದು ಸ್ವಲ್ಪ ಸಮಯ ಹಿಡಿತದೆ. ಅದು ನೋಡೋಣ. मैंने ये कहा कि जो रोज उठ के बदलाव 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 सी इसका निर्णय हम तीनों मिलके लेंगे. मैं एज ए AICC प्रेसिडेंट और सोनिया गांधी जी एज ए CPP प्रेसिडेंट और LOP राहुल गांधी लीडर ऑफ द अपोजिशन हाई कमांड में बहुत हम विचार विनिमय करते हैं. दूसरे सीनियर लीडर से भी हम विचार विनिमय करते हैं. इसका क्या परिणाम होता है, क्या नहीं होता, इसको देखकर हम कदम उठाते हैं. इसीलिए हम तीनों मिलके जब एक डेट फिक्स करेंगे वो निर्णय लेंगे. लेकिन अब जब अभी डेट फिक्स नहीं हुआ तो मैं कैसा बोलूं कि वो बदल हो रहा नहीं बदल हो रहा. तो जब होगा तो ज़रूर मैं आप लोगों को बताऊंगा. जो भी हम कहेंगे वो करके दिखाएंगे. जो निर्णय होगा वो निर्णय राज्य के हित में हम करने जाएंगे और सबको सपोर्ट करना पड़ेगा. जो भी निर्णय हाईकमांड लेंगे. ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಮಾತನಾಡಿರುವಂತಹ ಪ್ರತಿ ಒಂದು ಸೆಂಟೆನ್ಸ್ ಅನ್ನು ನಾವು ಗಮನಿಸ್ತಾ ಹೋದ್ರೆ ಸಾಕಷ್ಟು ಅರ್ಥಗಳು ಕಾಣಿಸುತ್ತೆ. ಬದಲಾವಣೆ ಆಗೋದೇ ಇಲ್ಲ ಅಂತ ಹೇಳಿಲ್ಲ, ಅದನ್ನ ತಿರಸ್ಕಾರ ಮಾಡಿನೂ ಇಲ್ಲ. ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳಿದರೆ ಡೇಟ್ ಫಿಕ್ಸ್ ಆಗತ್ತೆ, ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಅನ್ನುವ ವಿಚಾರವನ್ನ ಹೇಳೋದ್ರ ಮೂಲಕ ಸಾಕಷ್ಟು ವಿಚಾರಗಳನ್ನ ಕೂಡ ಇವತ್ತವರು ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ಸಿಎಂ ಆಗುವ ಆಸೆಯಿಂದ ಪದೇ ಪದೇ ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿ ಮಾಡಿ ಸಭೆ ಮೇಲೆ ಸಭೆ ನಡೆಸ್ತಾ ಇದ್ದ DCM DK ಶಿವಕುಮಾರ್ಗೆ ವರಿಷ್ಠರ ನಿರ್ಧಾರದ ಮೇಲೆ ಕೊಂಚ ಆತಂಕ, ಕೊಂಚ ಭರವಸೆ ಇದ್ದೇ ಇದೆ. ಆಪ್ತರ ಮೂಲಕವೂ ಒಂದಷ್ಟು ಸಂದೇಶ ಕಳುಹಿಸುವ ಪ್ರಯತ್ನ ಮಾಡಿದ್ದಾರೆ. ಹೈಕಮಾಂಡ್ ಏನೇ ಕೊಟ್ಟರು ಪ್ರಸಾದ ಅಂತ ಸ್ವೀಕರಿಸ್ತೀನಿ ಅಂತ ಸ್ವಾಮಿ ನಿಷ್ಠೆ ಪ್ರದರ್ಶಿಸಿದ್ದಾರೆ. ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡಿದ್ವಿ. ಏನೇ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಏನ್ ಹೇಳಿದ್ರು ಇದು ನಮ್ಮ ಪ್ರಸಾದ ಅಂತ ನಾವು ಸ್ವೀಕಾರ ಮಾಡಿದ್ವಿ. ನಿಮಗೆ ಈ ರಾಜಕೀಯ ಬಿಟ್ರೆ ಇನ್ನೇನು ಇಲ್ಲ, ಎಲ್ಲ ಮೋಡ್ತಾ ಇದೆ ಬಿಡ್ರಪ್ಪ, ತಲೆ ಕೆಡಿಸ್ಕೊಬೇಡಿ. ನಾನು ಮೊದ್ಲೇನು ಹೋಯ್ತಾ ಇಲ್ಲಪ್ಪ, ನಾನು 15 ವರ್ಷದಿಂದ ಜೊತೆಲಿ ಹೋಯ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಯಾವಾಗಲೂ ನಾನು ಓಡಾಡೋದು ನಿಮಗೂ ಗೊತ್ತು, ನನಗೂ ಗೊತ್ತು. ನಾನೇನು ಹೊಸದಾಗೇನು ದೆಹಲಿಗೆ ಅಪರೂಪಕ್ಕೆ ಏನೋ ಹೋಗ್ತಾ ಇಲ್ಲ. ಅಧ್ಯಕ್ಷರವರು ಅವ್ರೇನು ಹೇಳ್ತಾರೆ ಅದರಂತೆ ಪಕ್ಷ ನಡ್ಕೊಳ್ತಾರೆ. ಸಿಎಂ ಕುರ್ಚಿ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಡೆ ನಿಗೂಢವಾಗಿದೆ. ವರಿಷ್ಠರು ಯಾವಾಗ ಯಾವ ನಿರ್ಧಾರ ಕೈಗೊಳ್ತಾರೋ ಅನ್ನೋ ಕುತೂಹಲ ಸಚಿವರು ಹಾಗೂ ಸಚಿವ ಆಕಾಂಕ್ಷಿಗಳಿಗೆ ಇದ್ದೇ ಇದೆ. ಈ ಮಧ್ಯೆ ಒಂದಷ್ಟು ಮಂದಿ ಪಟ್ಟಕ್ಕಾಗಿ ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಆಕಾಂಕ್ಷಿಗಳ ಪಟ್ಟದ ಪಟ್ಟು ಕೂಡ ಬಹಳ ಜೋರಾಗಿ ಸಾಗಿದೆ. ಸದ್ಯಕ್ಕಂತೂ ಸಿಎಂ ಬದಲಾವಣೆ ಇಲ್ಲ ಅನ್ನುತ್ತಲೇ ಪುನಾರಚನೆಯತ್ತ ಕಣ್ಣನ್ನ ನೆಟ್ಟಿದ್ದಾರೆ ಸಚಿವ ಆಕಾಂಕ್ಷಿಗಳು. ಹೊಸ ಸಂಪುಟವನ್ನ ಸೇರ್ಬೇಕು ಅಂತ ಹೇಳಿ ಲಾಬಿ ಮಾಡ್ತಿದ್ದಾರೆ ಆಲ್ರೆಡಿ ಹಿರಿಯ ಶಾಸಕರು. ಅದೇ ಕಾರಣಕ್ಕಾಗಿ ಹಿಂದೆ 20 ಶಾಸಕರು ಹೋಗಿದ್ರು. ಇದೀಗ ಮೇ 5 ಅಥವಾ ಮೇ 7ರಂದು ದೆಹಲಿಗೆ ಪ್ರಯಾಣ ಮಾಡೋದಕ್ಕೆ ಹಿರಿಯ ಶಾಸಕರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ದೆಹಲಿಗೆ ಭೇಟಿ ಕೊಡುವ ಶಾಸಕರ ಪಟ್ಟಿಯನ್ನ ಅಶೋಕ್ ಪಟ್ಟಣ್ ಅವರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಶಾಸಕರು ನಾವು ದೆಹಲಿಗೆ ಹೋಗ್ತೇವೆ ಅಂತ ಹೇಳಿದ್ದಾರೆ ಅಶೋಕ್ ಪಟ್ಟಣ್.
ಕಳೆದ ಬಾರಿ 20 ಶಾಸಕರು ದೆಹಲಿಗೆ ಭೇಟಿ ಕೊಟ್ಟಿದ್ರು. ಅಧ್ಯಕ್ಷರನ್ನ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ಇದೀಗ 50ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಭೇಟಿಯನ್ನ ಕೊಡೋದಕ್ಕೆ ಚಿಂತನೆಯನ್ನ ಮಾಡಿದ್ದಾರೆ. 2 ಬಾರಿ, 3 ಬಾರಿ, 4 ಬಾರಿ, 5 ಬಾರಿ ಹೀಗೆ ಗೆದ್ದ ಶಾಸಕರ ಲಿಸ್ಟ್ ಅನ್ನ ಅಶೋಕ್ ಪಟ್ಟಣ್ ಮಾಡ್ತಾ ಇದ್ದು, ಮೇ 4ರಂದು ಫಲಿತಾಂಶ ಹೊರ ಬೀಳುತ್ತಲೇ ದೆಹಲಿ ಕಡೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಈ ಬಾರಿ ಲಿಸ್ಟ್ಗೆ ಹೊಸದಾಗಿ ಗೆದ್ದವರು ಸೇರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇದು ಕಾಂಗ್ರೆಸ್ನ ಬೆಳವಣಿಗೆಗಳ ಕಥೆಯಾದರೆ, ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಮುಸ್ಲಿಂ ನಾಯಕರಿಗೆ ಟಿಕೆಟ್ ತಪ್ಪಿದ್ದು ಕಾಂಗ್ರೆಸ್ನಲ್ಲಿ ಭಾರಿ ಹಲ್ಚಲನ್ನ ಸೃಷ್ಟಿ ಮಾಡಿತ್ತು. ಇದರಿಂದ ಮುಸ್ಲಿಂ ಸಮುದಾಯ ಅಕ್ಷರಶಃ ಸಿಡಿದೆದ್ದಿತ್ತು. ತಮ್ಮ ವಿರುದ್ಧವೇ ಮುಸ್ಲಿಂ ಸಮುದಾಯ ತಿರುಗಿ ಬೀಳೋದನ್ನ ಕಾಂಗ್ರೆಸ್ ನಾಯಕರು ಕನಸು ಮನಸ್ಸಲ್ಲೂ ಯೋಚನೆ ಮಾಡಿರಲಿಲ್ಲ. ಇವೆಲ್ಲದರ ಮಧ್ಯೆ ಇದೀಗ ಮುಸ್ಲಿಂ ಸಮುದಾಯದ ಓಲೈಕೆಗೆ ಸರ್ಕಾರ ಮುಂದಾದಂತಿದೆ. ಸಮುದಾಯಕ್ಕೆ ಭರ್ಜರಿ ಗಿಫ್ಟ್ ಕೊಟ್ಟಿದೆ. ಉಪಚುನಾವಣೆ ಟಿಕೆಟ್ ಅಸಮಾಧಾನದಿಂದ ಬೇಸರಗೊಂಡ ಅಲ್ಪಸಂಖ್ಯಾತರ ಮನವೊಲಿಕೆಗೆ ಸರ್ಕಾರ ಬೃಹತ್ ಯೋಜನೆಯನ್ನ ಘೋಷಣೆ ಮಾಡಿದೆ. 600 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಂಪುಟ ತೀರ್ಮಾನ ಮಾಡಿದ್ದು, ಅಲ್ಪಸಂಖ್ಯಾತರು ವಾಸಿಸುವ ಕಾಲೋನಿಗಳ ಅಭಿವೃದ್ಧಿಗೆ ನಿರ್ಧರಿಸಲಾಗಿದೆ. ಇದರ ಲಾಭ ದಾವಣಗೆರೆ ಮಾತ್ರ ಅಲ್ಲ, ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಅಲ್ಪಸಂಖ್ಯಾತರ ಕಾಲೋನಿಗಳಿಗೂ ಸಿಗಲಿದೆ. ಈ ಬಗ್ಗೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಹಜ್ ಮತ್ತು ವಕ್ಫ್ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ರಾಜ್ಯದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಲ್ಪಸಂಖ್ಯಾತರು ವಾಸಿಸುತ್ತಿರುವ ಕಾಲೋನಿಗಳ ಅಭಿವೃದ್ಧಿಗೆ 600 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಯನ್ನು ರೂಪಿಸಿ ಕಾಮಗಾರಿಗಳನ್ನು ಅನುಮೋದಿಸಿದ್ದೇವೆ. ಅಲ್ಪಸಂಖ್ಯಾತರ ಕಲ್ಯಾಣ ಹಜ್ ಮತ್ತು ಮುಸ್ಲಿಂ ಕಾಲೋನಿಗಳ ಅಭಿವೃದ್ಧಿಗೆ 600 ಕೋಟಿ ರೂಪಾಯಿ ಹಣ ಕೊಡ್ತಿರೋದಕ್ಕೆ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ. ಸರ್ವರಿಗೂ ಸಮಪಾಲು ಸಮಬಾಳು ಅಂತಾರೆ. ಮುಸ್ಲಿಂ ವೋಟ್ ಬ್ಯಾಂಕ್ಗಾಗಿ ಹಿಂದೂಗಳಿಗೆ ಅನ್ಯಾಯ ಮಾಡಲಾಗ್ತಿದೆ. ಕಾಂಗ್ರೆಸ್ ಗೆಲ್ಲೋದಕ್ಕೆ ಹಿಂದೂಗಳು ಮತ ಹಾಕಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ಈ ಅಲ್ಪಸಂಖ್ಯಾತ ಓಲೈಕೆಯ ನೀತಿಯ ವಿರುದ್ಧ ಬಿಜೆಪಿ ಕೆರಳಿ ಕೆಂಡ ಆಗಿದೆ. ಮುಸ್ಲಿಮರ ಓಲೈಕೆಯ ವಿರುದ್ಧ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಗೆ ಮುಸ್ಲಿಮರ್ ಬಿಟ್ಟು ಉಳಿದ ಸಮುದಾಯದವರು ಯಾರೂ ಮತ ಹಾಕಿಲ್ವಾ? ಸಿಎಂ ಸಿದ್ದರಾಮಯ್ಯನವರ ಪ್ರತಿ ನಿರ್ಧಾರವೂ ಹಿಂದೂಗಳ ವಿರುದ್ಧವಾಗಿದೆ. ಇದೇ ರೀತಿ ನಿರ್ಧಾರ ಮಾಡಿದ್ರೆ ಎಸ್ಸಿ, ಎಸ್ಟಿ, ಇತರೆ ಸಮುದಾಯಗಳ ಮೇಲೆ ಇಂತಹ ನಿರ್ಧಾರ ಯಾಕಿಲ್ಲ? ಎಸ್ಸಿ, ಎಸ್ಟಿ ಸಮುದಾಯದ 11,896 ಕೋಟಿ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದ್ದೀರಿ. ಎಸ್ಸಿ, ಎಸ್ಟಿ ಕಲ್ಯಾಣ ನಿಧಿಯ ಹಣವನ್ನೂ ಕಡಿತ ಮಾಡಲಾಗಿದೆ. ಅನುದಾನವನ್ನೂ ತಡೆ ಹಿಡಿಯಲಾಗಿದೆ. ಎಸ್ಸಿ, ಎಸ್ಟಿಗೆ ಸೇರಿದ 39,000 ಕೋಟಿ ಹಣ ಬೇರೆ ಕಡೆ ಬಳಸಿಕೊಳ್ಳಲಾಗಿದೆ ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಈ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಮೈನಾರಿಟಿ ಕಮ್ಯುನಿಟಿಗೆ ಮಾತ್ರ 600 ಕೋಟಿ ಅಂತ ಕ್ಯಾಬಿನೆಟ್ ಅಲ್ಲಿ ಸ್ಪೆಷಲ್ ಆಗಿ ತೀರ್ಮಾನ ಮಾಡಿದ್ದಾರೆ. ಪಾರ್ಶಾಲಿಟಿ, ವೋಟ್ ಪಾಲಿಟಿಕ್ಸ್ಗೋಸ್ಕರ ಮಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರ ಚಾಳಿ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿರುವಂತಹ ಹಿಂದೂಗಳೆಲ್ಲ ಇದಕ್ಕೆ ತಿರುಗುಬಾಣವನ್ನ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಹಿಂದೂಗಳು ಯಾರು ಕೂಡ ವೋಟ್ ಕೊಟ್ಟಿಲ್ವಾ? ಹಿಂದೂಗಳಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಡೆದುಕೊಳ್ತಾ ಇರತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ. ನನಗನ್ನಿಸ್ತದೆ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಪಾಪದ ಕೂಡ ತುಂಬಿದೆ ಇವತ್ತು. ಇದು ಮತ ಬ್ಯಾಂಕ್ನ ವಿಚಾರದಲ್ಲಿ ಬಿಜೆಪಿಯ ಆಕ್ಷೇಪ ಆದರೆ 5 ರಾಜ್ಯಗಳ ಚುನಾವಣೆ ಮುಗಿದಿದ್ದು ಅಭ್ಯರ್ಥಿಗಳ ಹಣೆ ಬರಹ ಇವಿಎಂನಲ್ಲಿ ಅಡಕವಾಗಿದೆ. ಮೇ 4ರಂದು ಫಲಿತಾಂಶ ಹೊರಬೀಳಲಿದೆ. ಆದರೆ ಚುನಾವಣೆ ಮುಗಿದ ಮೇಲೆ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನ ಕೆಲವು ಕಡೆ ಹಿಂಸಾಚಾರ ಭುಗಿಲೆದ್ದಿದ್ದು ಇವಿಎಂ ಓಪನ್ ಮಾಡಿರೋ ಆರೋಪ ಕೂಡ ಕೇಳಿಬಂದಿದೆ. ಇವೆಲ್ಲದರ ಮಧ್ಯೆ ದಕ್ಷಿಣದ 24 ಪರಗಣದಲ್ಲಿರುವ ಮಗ್ರಹತ್ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ 11 ಮತಗಟ್ಟೆಗಳು ಮತ್ತು ಡೈಮಂಡ್ ಹಾರ್ಬರ್ ವಿಧಾನಸಭಾ ಕ್ಷೇತ್ರದ 4 ಮತಗಟ್ಟೆಗಳಲ್ಲಿ ನಾಳೆ ಮರು ಮತದಾನಕ್ಕೆ ಚುನಾವಣಾ ಆಯೋಗ ನಿರ್ಧಾರವನ್ನ ಮಾಡಿದೆ. ಇನ್ನು ಕೋಲ್ಕತ್ತಾದ ನೇತಾಜಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಸ್ಟ್ರಾಂಗ್ ರೂಮ್ ಅನ್ನ ಹೊರಗೆ ಇಡಲಾಗಿದ್ದು, ಹೊರಗೆ ಟಿಎಂಸಿ ನಾಯಕರು ಪ್ರತಿಭಟನೆ ಮಾಡಿದ್ದಾರೆ. ಸ್ಟ್ರಾಂಗ್ ರೂಮ್ನಲ್ಲಿ ಇವಿಎಂಗಳನ್ನು ಓಪನ್ ಮಾಡಿದ್ದಾರೆ ಅಂತ ಟಿಎಂಸಿ ಬಿಜೆಪಿ ವಿರುದ್ಧ ಪ್ರತಿಭಟನೆ ನಡೆಸಿದೆ. ಟಿಎಂಸಿ ನಾಯಕರಾದ ಕುನಾಲ್ ಘೋಷ್, ಶಶಿ ಪಂಜಾ ಪ್ರತಿಭಟನೆ ಮಾಡಿದ್ರು. ಸ್ಟ್ರಾಂಗ್ ರೂಮ್ ಸೀಲ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಅಂತ ಆರೋಪಿಸಿ ಧರಣಿಯನ್ನ ಮಾಡಲಾಗಿದೆ. ಇವಿಎಂಗಳನ್ನು ತೆರೆದಿರುವ ವಿಡಿಯೋ ಕೂಡ ಟಿಎಂಸಿ ಈಗ ಬಿಡುಗಡೆ ಮಾಡಿದೆ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಟಿಎಂಸಿ ಮುಖ್ಯಸ್ಥೆ ಮತ್ತು ಸಿಎಂ ಮಮತಾ ಬ್ಯಾನರ್ಜಿ ಬಿಜೆಪಿ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಈ ವೇಳೆ ಕೆಲಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ಸ್ಟ್ರಾಂಗ್ ರೂಮ್ಗಳನ್ನು ತೆರೆದಿಲ್ಲ ಅಂತ ಚುನಾವಣಾ ಆಯೋಗ ಹೇಳಿದೆ. ಇದರ ಬಗ್ಗೆ ಮಾಹಿತಿ ಕೊಟ್ಟಿರುವ ಚುನಾವಣಾ ಆಯೋಗ ಟಿಎಂಸಿ ಆರೋಪಗಳಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಹೇಳಿದ್ದಾರೆ. ಇವಿಎಂಗಳಲ್ಲಿ ಯಾವುದೇ ತಿದ್ದುಪಡಿ ಆಗಿಲ್ಲ ಅನ್ನುವ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ.
ಇತ್ತ ತಮಿಳುನಾಡಿನಲ್ಲಿ ಚುನಾವಣೋತ್ತರ ಹಿಂಸಾಚಾರ ಭುಗಿಲೆದ್ದಿದೆ. ಶ್ರೀರಂಗಪಳ್ಳಿಯ ಕಾಮನಾಯಕರ್ ಪಾಳ್ಯಂ ಗ್ರಾಮದಲ್ಲಿ ವಿಜಯ್ ನೇತೃತ್ವದ ತಮಿಳುಕ ವೆಟ್ರಿ ಕಳಗಂ ಪಕ್ಷದ ಪ್ರಚಾರದ ಕಚೇರಿಗೆ ಅಪರಿಚಿತರು ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಸುಟ್ಟನ್ನ ಹಾಕಿದ್ದಾರೆ. ಇದೀಗ ಸೂಪರ್ ಪ್ರೈಮ್ ಎಟ್ 9 ನಲ್ಲಿ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಯನ್ನ ನೋಡೋಣ. ಬೆಂಗಳೂರಲ್ಲಿ ಸಂಜೆ ಆಗ್ತಾ ಇದ್ದಂತೆ ಮಳೆ ಶುರುವಾಗಿದೆ. ಬಸವನಗುಡಿ, ಜಯನಗರ, ಜೆಸಿ ರೋಡ್, ಸೌತ್ ಎಂಡ್ ಸರ್ಕಲ್, ಶೇಷಾದ್ರಿಪುರಂ ಸೇರಿದಂತೆ ಬೆಂಗಳೂರಿನ ನಾನಾ ಕಡೆ ಭಾರೀ ಮಳೆಯಾಗಿದೆ. ಮುಂದಿನ 2 ದಿನಗಳ ಕಾಲ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ ಹವಾಮಾನ ಇಲಾಖೆ. ಬೆಂಗಳೂರಲ್ಲಿ ಬಿರುಗಾಳಿ ಸಹಿತ ಜೋರು ಮಳೆಗೆ ಸಿಲಿಕಾನ್ ಸಿಟಿಯಲ್ಲಿ ಹಲವು ಮರಗಳು ಧರೆಗುರುಳಿವೆ. ಆದರೆ ಉರುಳಿ ಬಿದ್ದ ಮರಗಳನ್ನು ಜಿಬಿಎ ಇನ್ನೂ ತೆರವು ಮಾಡಿಲ್ಲ. 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಏಪ್ರಿಲ್ 29ರಂದು 287 ಮರಗಳು ಬಿದ್ದಿದ್ದು 206 ಮರವನ್ನು ತೆರವು ಮಾಡಲಾಗಿದೆ. 723 ಮರದ ಕೊಂಬೆಗಳು ಬಿದ್ದಿದ್ದು 456 ಕಡೆ ತೆರವುಗೊಳಿಸಲಾಗಿದೆ. ಇವತ್ತು ಮಾಜಿ ಸಿಎಂ ದಿವಂಗತ ಎಸ್ಎಂ ಕೃಷ್ಣ ಅವರ ಹುಟ್ಟುಹಬ್ಬ. ಇದೇ ದಿನ ಎಸ್ಎಂ ಕೃಷ್ಣ ಮೊಮ್ಮಗ ಅಮರ್ತ್ಯ ಹೆಗಡೆ ತಂದೆಯಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಗಳು ಐಶ್ವರ್ಯ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಆಸ್ಪತ್ರೆಗೆ ಭೇಟಿ ನೀಡಿ ಮಗಳು ಹಾಗೂ ಮಗುವನ್ನು ನೋಡಿ ಸಂಭ್ರಮಿಸಿದ್ದಾರೆ. ಪಂಜಾಬ್ ಸಿಎಂ ಭಗವಂತ್ ಮಾನ್ ಸಿಂಗ್ ಕುಡಿದು ವಿಧಾನಸಭೆಗೆ ಆಗಮಿಸಿದ್ದಾರೆ ಅಂತ ಬಿಜೆಪಿ ರಾಜ್ಯಸಭಾ ಸದಸ್ಯೆ ಸ್ವಾತಿ ಮಾಲಿವಾಲ ಆರೋಪ ಮಾಡಿದ್ದಾರೆ. ಪಂಜಾಬ್ ಮುಖ್ಯಮಂತ್ರಿಗೆ ಆಲ್ಕೋಹಾಲ್ ಟೆಸ್ಟ್ ಮಾಡಬೇಕು, ಕುಡಿದ ವಿಧಾನಸಭೆ ಪ್ರವೇಶ ಸಾಬೀತಾದ ಬಳಿಕ ಮುಖ್ಯಮಂತ್ರಿ ಹುದ್ದೆಯಿಂದ ಪದಚ್ಯುತಿ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಸದನದಲ್ಲಿ ಕಾಂಗ್ರೆಸ್ ಸದಸ್ಯರು ಸದನ ಬಹಿಷ್ಕರಿಸಿದ್ದಾರೆ. ಬೆಂಗಳೂರಲ್ಲಿ ರೋಡ್ ರೇಜ್ ಪ್ರಕರಣ ಹೆಚ್ಚಾಗ್ತಿದೆ. ವೀಲಿಂಗ್ ಮಾಡ್ಕೊಂಡು ಬರ್ತಾ ಇದ್ದ ಪುಂಡರಿಗೆ ನಿಧಾನವಾಗಿ ತೆರಳುವಂತೆ ಬುದ್ಧಿ ಹೇಳಿದ್ದಕ್ಕೆ ದಂಪತಿ ಮೇಲೆ 5-6 ಪುಂಡರು ಹಲ್ಲೆ ನಡೆಸಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಬೆಟ್ಟದಾಸನಪುರ ಬಳಿ ಈ ಘಟನೆ ನಡೆದಿದ್ದು ಹಲ್ಲೆಗೆ ಒಳಗಾದವರು ಪಶ್ಚಿಮ ಬಂಗಾಳ ಮೂಲದ ಸೌಮ್ಯ ದೀಪ್ ಸೇನ್, ವೈದ್ರಿಲಾಮ್ ಪ್ರಧಾನ್ ಅಂತ ಗೊತ್ತಾಗಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಾರಿಗೆ ನೌಕರರು ಮುಷ್ಕರಕ್ಕೆ ನಿರ್ಧಾರ ಮಾಡಿದ್ದಾರೆ. ಮೇ 20ರಿಂದ ಮುಷ್ಕರ ಕೈಗೊಳ್ಳೋದಕ್ಕೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ನಿರ್ಧಾರ ಮಾಡಿದ್ದು 4 ನಿಗಮಗಳ ನೌಕರರು ಮುಷ್ಕರದಲ್ಲಿ ಭಾಗಿಯಾಗಲಿದ್ದಾರೆ. ಈ ಬಗ್ಗೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮಲ್ಲೇಶ್ವರಂ ಎಐಟಿಯುಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಜಮ್ಮುವಿನ ಬಂಟಾಲಾ ಪ್ರದೇಶದಲ್ಲಿ ನಿರ್ಮಾಣ ಹಂತದ ಸೇತುವೆ ಕುಸಿದಿದೆ. ಸೇತುವೆ ಅವಶೇಷಗಳಡಿ ಕಾರ್ಮಿಕರು ಸಿಲುಕಿದ್ದು ಸ್ಥಳದಲ್ಲಿ ಬರದಿಂದ ರಕ್ಷಣಾ ಕಾರ್ಯಾಚರಣೆ ನಡೆದಿದೆ. 4-5 ಕಾರ್ಮಿಕರು ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಶಂಕೆ ಇದೆ. ಬರ್ತ್ ಸರ್ಟಿಫಿಕೇಟ್ ನೀಡಲು ಅಧಿಕಾರಿಯೊಬ್ಬ ಲಂಚ ಪಡೆದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಉತ್ತರ ಪ್ರದೇಶದ ಗೋಂಡಾದಲ್ಲಿ 10,000 ಕೊಟ್ಟರೆ ಜನನ ಪ್ರಮಾಣ ಪತ್ರ ಕೊಡ್ತೇನೆ ಅಂದಿದ್ದ ಅಧಿಕಾರಿ ಎಸಿಬಿಗೆ ಲಾಕ್ ಆಗಿದ್ದಾನೆ. ಲಂಚ ಪಡೆದ ಅಧಿಕಾರಿಯನ್ನ ಬಂಧಿಸಲಾಗಿದೆ. ಉತ್ತರ ಪ್ರದೇಶದಲ್ಲಿ ಸ್ಮಾರ್ಟ್ ಮೀಟರ್ ಫೈಟ್ ಜೋರಾಗಿದೆ. ಫಿರೋಜಾಬಾದ್ ಬಳಿಕ ಆಗ್ರಾದಲ್ಲಿ ಜನ ಮನೆಯಲ್ಲಿದ್ದ ಸ್ಮಾರ್ಟ್ ಮೀಟರ್ಗಳನ್ನು ಕಿತ್ತೆಸೆದಿದ್ದಾರೆ. ರಸ್ತೆಗೆ ಸ್ಮಾರ್ಟ್ ಮೀಟರ್ಗಳನ್ನು ಬಿಸಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಹಿಮನದಿ ಸೃಷ್ಟಿಯಾಗಿದೆ. ಸತ್ರುಂಡಿ ಬಳಿಯ ಕರ್ತಾನಾಲದಲ್ಲಿ ರಸ್ತೆ ರಿಪೇರಿ ಕಾರ್ಯ ಮಾಡುವಾಗ ಏಕಾಏಕಿ ಹಿಮನದಿ ಸೃಷ್ಟಿಯಾಗಿದೆ. ಕೂಡಲೇ ಎಚ್ಚೆತ್ತ ಪಿಡಬ್ಲ್ಯೂಡಿ ಅಧಿಕಾರಿಗಳು ಹಾಗೂ ಕಾರ್ಮಿಕರು ಯಾವುದೇ ಗಾಯಗಳಿಲ್ಲದೆ ಪಾರಾಗಿದ್ದಾರೆ. ಜಾರ್ಖಂಡ್ನ ರಾಂಚಿಯ 7 ವರ್ಷದ ಐಶಾಕ್ ಸಿಂಗ್ ವಿಶ್ವ ದಾಖಲೆ ನಿರ್ಮಿಸಿದ್ದಾನೆ. ಶ್ರೀಲಂಕಾದಿಂದ ಧನುಷ್ಕೋಡಿ ತನಕ ಅಪಾಯಕಾರಿ ಫಾಲ್ಕ್ ಜಲಸಂಧಿಯಲ್ಲಿ 29 ಕಿಲೋಮೀಟರ್ ಈಜುವ ಮೂಲಕ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾನೆ. ಅದು ಕೂಡ 9 ಗಂಟೆ 50 ನಿಮಿಷಗಳಲ್ಲಿ ಈಜುವ ಮೂಲಕ ಎಲ್ಲರನ್ನ ಬೆರಗುಗೊಳಿಸಿದ್ದಾನೆ. ಹೈದರಾಬಾದ್ನಲ್ಲಿ ಭೀಕರ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ 6 ಮಂದಿ ಸಾವನ್ನಪ್ಪಿದ್ದಾರೆ. ಶಂಷಾಬಾದ್ ಹೊರ ವರ್ತುಲ ರಸ್ತೆಯ ಎಕ್ಸಿಟ್ 16 ನಲ್ಲಿ ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಕಾರು ಗುದ್ದಿದೆ. ಕಾರಲ್ಲಿದ್ದ 6 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ನಾಳೆ ದೇಶದಾದ್ಯಂತ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತುರ್ತು ಎಚ್ಚರಿಕಾ ವ್ಯವಸ್ಥೆಯನ್ನು ಪರೀಕ್ಷಿಸಲಿದೆ. ಪರೀಕ್ಷಾರ್ಥ ಪ್ರಯೋಗದ ವೇಳೆ ಮೊಬೈಲ್ಗಳಿಗೆ ಜೋರು ಶಬ್ದದೊಂದಿಗೆ ಎಚ್ಚರಿಕೆಯ ಸಂದೇಶ ಬರುತ್ತೆ. ಈ ವೇಳೆ ಸಾರ್ವಜನಿಕರು ಗಾಬರಿಯಾಗುವ ಅಗತ್ಯ ಇಲ್ಲ ಅಂತ ಹೇಳಿ ಎನ್ಡಿಎಂಎ ತಿಳಿಸಿದೆ. ಇರಾನ್ ಅಮೆರಿಕ ಯುದ್ಧ ಮತ್ತೆ ಶುರುವಾಗುವ ಲಕ್ಷಣ ಕಾಣಿಸುತ್ತಿದೆ. ಸಂಧಾನ ಮಾತುಕತೆ ಮಧ್ಯೆ ಇಸ್ರೇಲ್ ಅಶ್ಡೋಡ್ ಮತ್ತು ಹೈಫಾ ಬಂದರುಗಳಲ್ಲಿ ಅಮೆರಿಕದ ಬೃಹತ್ ಹಡಗುಗಳು ಲಂಗರು ಹಾಕಿವೆ. 6,500 ಟನ್ ಯುದ್ಧ ಸಾಮಗ್ರಿಗಳನ್ನು ಅಮೆರಿಕ ಇಸ್ರೇಲ್ಗೆ ರವಾನಿಸಿದೆ.